ಕನ್ನಡಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ನಮಸ್ಕಾರ ಆತ್ಮೀಯರೇ. ಇವತ್ತು ನಾನು ಇಡೀ ಜಗತ್ತನ್ನೇ ನಡುಗಿಸ್ತಿರುವ ವ್ಯಕ್ತಿಯ ಬಗ್ಗೆ ಮತ್ತು ಆತನ ಕರಾಳ ಸಾಮ್ರಾಜ್ಯದ ಬಗ್ಗೆ ನಿಮ್ಮ ಜೊತೆ ಮಾತಾಡ್ತಿದ್ದೀನಿ. ಆತ ಸತ್ತು 5 ವರ್ಷಗಳೇ ಕಳೆದಿವೆ. ಆದರೂ ಇಂದಿಗೂ ಆತನ ಹೆಸರನ್ನು ಕೇಳಿದ್ರೆ ವಿಶ್ವದ ಅತಿ ದೊಡ್ಡ ರಾಜಕಾರಣಿಗಳು ಮತ್ತು ಉದ್ಯಮಿಗಳ ಎದೆಯಲ್ಲಿ ನಡ್ಕ ಶುರುವಾಗುತ್ತೆ. ಆತನೇ ಜೆಫ್ರಿ ಎಪ್ಸ್ಟೈನ್. ಇತ್ತೀಚೆಗೆ ಬಿಡುಗಡೆಯಾದ ಎಪ್ಸ್ಟೈನ್ ಫೈಲ್ನಲ್ಲಿ ಅಮೆರಿಕದ ಮಾಜಿ ಅಧ್ಯಕ್ಷರು, ವಿಜ್ಞಾನಿಗಳು ಮತ್ತು ದೊಡ್ಡ ಉದ್ಯಮಿಗಳ ಹೆಸರು ಕೇಳಿ ಬರ್ತಿದೆ. ಅಷ್ಟೇ ಅಲ್ಲ, ಬಿಡುಗಡೆಯಾದ ವಿಡಿಯೋಗಳನ್ನ ನೋಡ್ತಿದ್ರೆ ಒಂದು ಕ್ಷಣ ಎದೆ ಬಡಿತ ನಿಲ್ಲೋದಂತೂ ಸತ್ಯ. ಹಾಗಿದ್ರೆ ಏನಿದು ಈ ಎಪ್ಸ್ಟೈನ್ ಫೈಲ್? ಮತ್ತೆ ಇದರಲ್ಲಿರುವಂಥ ಜೆಫ್ರಿ ಎಪ್ಸ್ಟೈನ್ ಯಾರು? ಆತನ ಆ ದ್ವೀಪದಲ್ಲಿ ನಡೆದಿದ್ದಾದ್ರೂ ಏನು? ಮತ್ತೆ ಭಾರತದವರೆಗೂ ಆತನ ಆ ಜಾಲ ಹಬ್ಬಿತ್ತ? ಬನ್ನಿ ತಿಳ್ಕೊಳ್ಳೋಣ. ನ್ಯೂಯಾರ್ಕ್ನಲ್ಲಿ 1953ರಲ್ಲಿ ಈತ ಜನಿಸ್ತಾನೆ. ಒಬ್ಬ ಸಾಮಾನ್ಯ ಗಣಿತ ಶಿಕ್ಷಕನಾಗಿ ಈತ ತನ್ನ ವೃತ್ತಿ ಜೀವನವನ್ನು ಪ್ರಾರಂಭ ಮಾಡ್ತಾನೆ. ಅಲ್ಲಿ ಇವನಿಗೆ ದೊಡ್ಡ ಫ್ಯಾಮಿಲಿಗಳ ಮಕ್ಕಳುಗಳು ಪರಿಚಯ ಆಗ್ತಾರೆ. ಇವರನ್ನ ಇಟ್ಕೊಂಡು ಒಬ್ಬ ಆರ್ಥಿಕ ಸಲಹೆಗಾರನಾಗಿ ಮಾರ್ಪಡ್ತಾ ಹೋಗ್ತಾನೆ. ಇಲ್ಲಿಂದಾನೆ ಅವನ ಮೊದಲ ಹೆಜ್ಜೆ ಕರಾಳತೆಡೆಗೆ ಪ್ರಾರಂಭವಾಗುತ್ತೆ. ಇಲ್ಲಿಂದ ಅವನು ಮಾಡಿದ್ದೆಲ್ಲ ಭಯಾನಕ ಕೆಲಸಗಳೇ. ಇವನು ಲಿಟಲ್ ಬ್ಲ್ಯಾಕ್ ಬುಕ್ಕನ್ನು ತಯಾರಿಸ್ಕೊಂಡಿರ್ತಾನೆ. ಇದರಲ್ಲಿ ವಿಶ್ವದ ಪ್ರಭಾವಿಗಳ ನಂಬರ್ಗಳಿರುತ್ತೆ. ಪ್ರಭಾವಿಗಳ ಗೆಳೆತನ ಸಂಪಾದಿಸಿದ ಈತನಿಗೆ ಅಪಾರ ಆಸ್ತಿಪಾಸ್ತಿ ಸಂಪಾದಿಸೋದೇನು ಅಷ್ಟು ಕಷ್ಟವಾಗಿರೋದಿಲ್ಲ. ಈತ ತನ್ನದೇ ಆದಂತಹ ಖಾಸಗಿ ದ್ವೀಪವನ್ನು ಸಹ ಖರೀದಿ ಮಾಡಿರ್ತಾನೆ. ಇದೇ ಲಿಟಲ್ ಸೇಂಟ್ ಜೇಮ್ಸ್ ದ್ವೀಪ. ಇದೇ ದ್ವೀಪದಲ್ಲೇ ಅವನಿಗೆಲ್ಲ ಕರಾಳ ಕೆಲಸಗಳು ಸಹ ನಡೀತಿದ್ದದ್ದು. ಎಪ್ಸ್ಟೈನ್ ತನ್ನ ಈ ಖಾಸಗಿ ದ್ವೀಪವನ್ನು ಹೇಗೆ ಲೈಂಗಿಕ ದಂಧೆಗೆ ಬಳಸ್ಕೊಳ್ತಿದ್ದ, ಅಲ್ಲಿದ್ದ ಹುಡುಗಿಯರ ಪಾಡೇನು ಎಂಬುದನ್ನು ನಾನೀಗ ನಿಮಗೆ ತಿಳಿಸ್ಕೊಡ್ತೇನೆ. ಬಡತನದಲ್ಲಿರುವಂತಹ ಹುಡುಗಿಯರನ್ನ ಮಾಡ್ಲಿಂಗ್ ಅಥವಾ ಮಸಾಜ್ ನಿಟ್ಟಲ್ಲಿ ಇಲ್ಲಿಗೆ ಕರ್ಕೊಂಡು ಬರ್ತಿದ್ರು. ಅವ್ರನ್ನ ಕರ್ಕೊಂಡು ಬಂದ ಮೇಲೆ ಅವ್ರ ಕೈಲಿ ಮಾಡಿಸ್ತಿದ್ದ ಕೆಲಸಗಳೇ ಬೇರೆ. ಈ ಎಪ್ಸ್ಟೈನ್ನ ಈ ಕರಾಳ ದಂಧೆಗೆ ಸಿಲುಕಿದ್ದವರು ಬರೀ ಹೆಂಗಸರು ಮಾತ್ರ ಅಲ್ಲ, ಚಿಕ್ಕ ಮಕ್ಕಳ ಸಹ. 10 ರಿಂದ 16 ವರ್ಷದ ಹರಿಯದ ಮಕ್ಕಳನ್ನ ಇವರು ಹೆಚ್ಚಾಗಿ ಹುಡುಕಿ ತರ್ತಾ ಇದ್ರು. ಅದಕ್ಕೆಲ್ಲ ಸಹಾಯ ಮಾಡ್ತಿದ್ದಂಥವಳು ಗಿಸ್ಲೆನ್ ಮ್ಯಾಕ್ಸ್ವೆಲ್. ಈಗೆಯೇ ಎಪ್ಸ್ಟೈನ್ಗೆ ಹುಡುಗಿಯರನ್ನ ಒದಗಿಸ್ತಿದ್ದಂಥವಳು. ಎಂಥ ರಾಕ್ಷಸ ಪ್ರವೃತ್ತಿಯವರು ಅಂತ ಅಂದರೆ, ಆ ಹೆಣ್ಣು ಮಕ್ಕಳನ್ನ ತಮ್ಮ ಲೈಂಗಿಕತೆಗೆ ಬಳಸ್ಕೊಂಡ ನಂತರ ಅವ್ರುಗಳನ್ನ ಸಾಯಿಸಿ ಅವ್ರುಗಳ ದೇಹವನ್ನು ತಿಂತಾ ಇದ್ರಂತೆ. ಕೇಳೋದಕ್ಕೆ ನಮಗೆ ಇಷ್ಟು ಚಿತ್ರಹಿಂಸೆ ಅಂತ ಅನಿಸ್ತಿರ್ಬೇಕಾದ್ರೆ ಅಲ್ಲಿ ಆ ನರಕಯಾತನೆಯನ್ನು ಅನುಭವಿಸಿದಂತಹ ಆ ಹೆಣ್ಮಕ್ಳ ಕತೆ ಹೇಗಿರಬೇಡ. ಇಡೀ ಪ್ರಪಂಚದಾದ್ಯಂತ ಸಂಚಲನ ಮೂಡಿಸಿರುವಂತಹ ಎಪ್ಸ್ಟೈನ್ ಫೈಲ್ನಲ್ಲಿ ಉಲ್ಲೇಖವಾಗಿರುವಂತಹ ಆ ಪ್ರಮುಖ ವ್ಯಕ್ತಿಗಳು ಯಾರ್ಯಾರು ಎಂಬುದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಡೊನಾಲ್ಡ್ ಟ್ರಂಪ್. ಎಪ್ಸ್ಟೈನ್ ಜೊತೆಗೆ ವಿಮಾನ ಪ್ರಯಾಣ. ಅಷ್ಟೇ ಅಲ್ಲ, ಇತ್ತೀಚೆಗೆ ವೈರಲ್ ಆಗಿರುವ ವಿಡಿಯೋಗಳು ಸಹ ಇದಕ್ಕೆ ಪೂರಕವಾಗಿಯೇ ಇವೆ. ಮತ್ತೊಬ್ಬ ಪ್ರಭಾವಿ ವ್ಯಕ್ತಿ ಬಿಲ್ ಕ್ಲಿಂಟನ್. ಈತನು ಸಹ ಆ ದ್ವೀಪಕ್ಕೆ ಭೇಟಿ ಕೊಟ್ಟಿದ್ದ ಎಂಬ ಆರೋಪ ಕೇಳಿ ಬರ್ತಿದೆ. ಆದರೆ ಈತ ಆ ಆರೋಪವನ್ನ ನಿರಾಕರಿಸಿದ್ದಾನೆ. ಬಿಲ್ ಗೇಟ್ಸ್. ಈತನಿಗೂ ಸಹ ಎಪ್ಸ್ಟೈನ್ ಜೊತೆ ನಂಟಿತ್ತು ಎಂಬ ಆರೋಪ ಕೇಳಿ ಬರ್ತಿದೆ. ಇನ್ನು ವಿಜ್ಞಾನಿಯಾದಂತಹ ಸ್ಟೀಫನ್ ಹಾಕಿಂಗ್ ಅವರ ಹೆಸರು ಸಹ ಎಪ್ಸ್ಟೈನ್ ಫೈಲ್ನಲ್ಲಿ ಉಲ್ಲೇಖವಾಗಿದೆ. ಅಷ್ಟೇ ಅಲ್ಲ, ಎಪ್ಸ್ಟೈನ್ಗೆ ಭಾರತೀಯ ನಂಟನ್ನು ನೋಡೋದಾದ್ರೆ ಹರ್ದೀಪ್ ಸಿಂಗ್ ಪುರಿ ಮತ್ತು ಕೆಲವು ಭಾರತೀಯ ಉದ್ಯಮಿಗಳ ಹೆಸರುಗಳ ಬಗ್ಗೆ ಸಹ ಇಮೇಲ್ ರಾಜಕೀಯದಲ್ಲಿ ಹೆಚ್ಚು ಚರ್ಚೆಗೆ ಗ್ರಾಸವಾದಂತಹ ಹೆಸರು ಮೋದಿಜಿ. ಇವರ ಹೆಸರು ಸಹ ಎಪ್ಸ್ಟೈನ್ ಫೈಲ್ನಲ್ಲಿ ಉಲ್ಲೇಖವಾಗಿರುತ್ತೆ. ಆದರೆ ಅವರ ಹೆಸರು ಉಲ್ಲೇಖವಾಗಿರುವ ರೀತಿಯೇ ಬೇರೆ. 2017ರಲ್ಲಿ ಮೋದಿಜಿಯವರು ಇಸ್ರೇಲ್ಗೆ ಭೇಟಿಯನ್ನು ನೀಡಿರ್ತಾರೆ. ಆ ಸಂದರ್ಭದಲ್ಲಿ ಅವರು ಟ್ರಂಪ್ನ ಕೈಗೊಂಬೆಯಂತೆ ವರ್ತಿಸುತ್ತಿದ್ದರು ಅನ್ನೋದನ್ನ ಎಪ್ಸ್ಟೈನ್ ತನ್ನ ಸ್ವಂತ ಅಭಿಪ್ರಾಯವನ್ನ ಇಮೇಲ್ನಲ್ಲಿ ವ್ಯಕ್ತಪಡಿಸಿದ್ದಾನೆ ಅಷ್ಟೇ. ಇಷ್ಟೆಲ್ಲ ಮಾಡಿದಂಥ ಎಪ್ಸ್ಟೈನ್ 2008ರಲ್ಲಿ ಅರೆಸ್ಟ್ ಆಗ್ತಾನೆ. ಆದರೆ 2019ರಲ್ಲಿ ಅವನು ಜೈಲಿನಲ್ಲಿ ಆತ್ಮಹತ್ಯೆಗೆ ಶರಣಾಗ್ತಾನೆ. ಇವನ ಸಾವಿನಿಂದೆ ಪ್ರಭಾವಿ ವ್ಯಕ್ತಿಗಳ ಕೈವಾಡವಿದೆ ಎಂಬ ಗುಮಾನಿ ಇದೆ. ಯಾಕೆಂತ ಅಂದರೆ, ಇವನು ಆತ್ಮಹತ್ಯೆಗೆ ಶರಣಾದ ಆ ರಾತ್ರಿ ಜೈಲಿನಲ್ಲಿದ್ದಂತಹ ಕ್ಯಾಮ್ರಾ ವರ್ಕ್ ಆಗ್ತಿರ್ಲಿಲ್ಲ. ಅದರಿಂದ ಇದು ಆತ್ಮಹತ್ಯೆಯೋ ಅಥವಾ ಕೊಲೆಯೋ ಎಂಬ ಖಚಿತ ಮಾಹಿತಿ ಇನ್ನೂ ದೊರೆತಿಲ್ಲ. ಎಪ್ಸ್ಟೈನ್ ಸಾವಿನ ನಂತರ ಸಹ ಈ ಕೇಸ್ ಮುಚ್ಚಿ ಹೋಗಿಲ್ಲ. ಯಾಕೆ? ಆತ್ಮೀಯರೇ, ಜೆಫ್ರಿ ಎಪ್ಸ್ಟೈನ್ ಕೇವಲ ಒಬ್ಬ ವ್ಯಕ್ತಿ ಅಲ್ಲ, ಆತ ವ್ಯವಸ್ಥೆಯೊಳಗಿನ ಭ್ರಷ್ಟಾಚಾರದ ಸಂಕೇತ. ಅಧಿಕಾರ ಮತ್ತು ಹಣವಿದ್ರೆ ಏನನ್ನು ಬೇಕಾದರೂ ಮಾಡ್ಬೋದು ಎನ್ನುವುದಕ್ಕೆ ಇದೊಂದು ಕರಾಳ ಉದಾಹರಣೆ. ಇಂದಿಗೂ ಬಿಡುಗಡೆ ಆಗ್ತಿರೋ ಫೈಲ್ಗಳು ಜಗತ್ತಿನ ಮುಖವಾಡವನ್ನು ಕಳಿಸುತ್ತಿದೆ. ಸಂತ್ರಸ್ತರಿಗೆ ನ್ಯಾಯ ಸಿಗುತ್ತಾ ಅಥವಾ ಈ ದೊಡ್ಡ ಹೆಸರುಗಳು ಕಾನೂನಿನಿಂದ ತಪ್ಪಿಸಿಕೊಳ್ಳುತ್ತಾ ಎಂಬುದನ್ನು ಮುಂದೆ ಕಾಲವೇ ನಿರ್ಧರಿಸಬೇಕು. ಇದೆಲ್ಲದ್ರ ಬಗ್ಗೆ ನಿಮ್ಗೇನನ್ಸುತ್ತೆ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಶಾಪ ಈ ಬದುಕು
ವ್ಯಥೆಯೆಲ್ಲ ಕಳೆವ ಮದ್ದು ಚಿತೆಯಲ್ಲಿದೆ